ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಬ್ರೈನ್ ಹೆಲ್ತ್ ಸೀರೀಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಹಿಳೆಯರಲ್ಲಿ ಮೂರ್ಛೆ ರೋಗ ಅನ್ನೋ ಒಂದು ಸಬ್ಜೆಕ್ಟ್ನ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತೆ. ಏನ್ ವಿಶೇಷ? ಮೂರ್ಛೆ ರೋಗ ಮಹಿಳೆಯರಲ್ಲಿ ಪುರುಷರಲ್ಲಿ ಬಂದ್ರೆ ಏನು? ಮೂರ್ಛೆ ರೋಗ ತಾನೆ. ಸೊ ಯಾವ ರೀತಿಯಲ್ಲಿ ಇದು ವಿಶೇಷವಾದ ಪ್ರಭಾವ ಮೂಡುತ್ತೆ, ಯಾವ ರೀತಿಯಲ್ಲಿ ನಾವು ಹೆಚ್ಚಿನ ಜಾಗೃತಿ ವಹಿಸ್ಕೋಬೇಕಾಗತ್ತೆ ಮಹಿಳೆಯರಲ್ಲಿ, ಮತ್ತೆ ಕೆಲವೊಂದು ತಪ್ಪು ಕಲ್ಪನೆಗಳಿದೆ ಈ ಮೂರ್ಛೆ ರೋಗದ ಬಗ್ಗೆ. ಮತ್ತೆ ಜೆಂಡರ್ ಬಯಾಸ್ ಕೂಡ ಇದೆ ಈ ಮೂರ್ಛೆ ರೋಗ ಮಹಿಳೆಯರಲ್ಲಿದ್ದಾಗ. ಈ ಜೆಂಡರ್ ಬಯಾಸಸ್ ಕೂಡ ಎಷ್ಟೊಂದು ನೋಡ್ತೇವೆ ನಾವು. ಅದ್ರ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿ ತಿಳಿತಾ ಹೋಗೋಣ. ಸೊ ಎಷ್ಟೇ ವಿದ್ಯಾವಂತರಾಗಿದ್ರು ಕೂಡ ಮಹಿಳೆಯರಿಗೆ ಮೂರ್ಛೆ ರೋಗ ಬಂದಾಗ ಅವರಲ್ಲಿ ಅದು ಆಗೋ ದುಷ್ಪರಿಣಾಮಗಳೇ ಬೇರೆ, ಸಾಮಾಜಿಕ ದುಷ್ಪರಿಣಾಮಗಳು ಅಥವಾ ತಪ್ಪು ಕಲ್ಪನೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳು ಬೇರೆ. ಅದು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋದು ಕೂಡ ನಾವು ನೋಡಿದ್ದೀವಿ. ಅದೇ ಪುರುಷರಲ್ಲಿ ಬಂದಾಗ ಅಷ್ಟೇನು ಪ್ರಭಾವ ಅಥವಾ ದುಷ್ಪರಿಣಾಮ ಇಲ್ಲದೆ ಇರೋದು ಅಥವಾ ಈ ತಪ್ಪು ಕಲ್ಪನೆಗಳು ಇಲ್ಲದೆ ಇರೋದು ಕೂಡ ನಾವು ಎಷ್ಟೋ ಸಹಜವಾಗಿ ನೋಡಿದ್ದೇವೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರಿಯಾದ ಮಾಹಿತಿ ಪಡ್ಕೊಂಡಾಗ ಮಾತ್ರ ಒಂದು ಹೆಲ್ದಿ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮಹಿಳೆಯರಲ್ಲಿ ವಿಶೇಷವಾಗಿ ಒಂದು ಹೆಣ್ಮಗುಗೆ ಎಷ್ಟೋ ಹಾರ್ಮೋನಲ್ ವ್ಯತ್ಯಾಸಗಳಾಗ್ತಾ ಇರುತ್ತೆ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ. ಈ ಋತುಚಕ್ರ ಶುರುವಾದಾಗ ಅಥವಾ ಧಾರಣೆ ಆದ ನಂತರ, ಸಂಪೂರ್ಣ ಗರ್ಭಾವಸ್ಥೆಯ ಸ್ಥಿತಿಯಲ್ಲಿದ್ದಾಗ, ಡೆಲಿವರಿ ಟೈಮಲ್ಲಿ, ಮತ್ತೆ ಲ್ಯಾಕ್ಟೇಷನ್ಸ್ ಟೈಮಲ್ಲಿ, ಡೆಲಿವರಿ ನಂತರದ ಸಮಯದಲ್ಲಿ, ಮತ್ತೆ ಅವ್ರಿಗೆ ಮೆನಪಾಸ್ ಆದಾಗ, ಮುಟ್ಟು ನಿಲ್ಲುವ ಸಮಯದಲ್ಲಿ, ಮುಟ್ಟು ನಿಂತ ನಂತರ ಎಷ್ಟೋ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಸೊ ಈ ಹಾರ್ಮೋನ್ ವ್ಯತ್ಯಾಸಗಳಿಂದ ಕೂಡ ಕೆಲವೊಂದು ಮೂರ್ಛೆ ರೋಗ ಅಥವಾ ಈ ಸೀಜರ್ಸ್ ಬರೋ ಚಾನ್ಸಸ್ ಕೆಲವೊಂದು ಟೈಮಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟಿಗೆ ತಗೊಳ್ಳೋಣ ಅಂತೆ. ಒಂದು ಹೆಣ್ಮಗುಗೆ ಋತುಚಕ್ರ ಶುರುವಾದಾಗ ಏನಾಗುತ್ತೆ, ಅಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಋತುಚಕ್ರ ಬಂದಾಗ ಆ ಟೈಮಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಈ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಆದಾಗ ಏನಾಗುತ್ತೆ, ಇಟ್ ಈಸ್ ಎ ಪ್ರೋ ಕನ್ವಲ್ಸೆಂಟ್. ಅಂದ್ರೆ ಅದು ಮೂರ್ಛೆ ರೋಗ ಹೆಚ್ಚು ಪಡಿಸುವ ಒಂದು ವಿಶೇಷವಾದ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಲ್ಲಿ, ಆ ಹಾರ್ಮೋನ್ ಜಾಸ್ತಿ ಆದಾಗ. ಸೊ ಈ ಋತುಚಕ್ರ ಟೈಮಲ್ಲಿ ಕೆಲವೊಂದು ಎಪಿಲೆಪ್ಸಿ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೇವೆ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಸೊ ಇದನ್ನ ನಾವು ಕೆಟಮೀನಿಯಲ್ ಎಪಿಲೆಪ್ಸಿ ಅಂತ ಕರಿತೇವೆ. ಸೊ ಅವಾಗ ಏನ್ ಮಾಡ್ಬೇಕು, ಅವರು ಒಂದು ವಾರದ ತನಕ ಆ ಋತುಚಕ್ರ ಟೈಮಲ್ಲಿ ಕೆಲವೊಂದು ಮಾತ್ರೆಗಳನ್ನ ಅವ್ರಿಗೆ ನುಂಗೋದಕ್ಕೆ ಕೊಡ್ತೀವಿ. ಬೇರೆ ಸಮಯದಲ್ಲಿ ಅವ್ರಿಗೆ ಬೇಕಾಗದೇ ಇರ್ಬೋದು. ಸೊ ಹೀಗಾಗಿ ಈ ಹಾರ್ಮೋನ್ ವ್ಯತ್ಯಾಸದಿಂದ ಕೂಡ ಕೆಲವೊಂದು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ ಹೆಣ್ಮಕ್ಳಲ್ಲಿ. ಸೊ ಕೆಲವೊಂದು ಎಮೋಷನಲ್ ಡಿಸ್ಟರ್ಬೆನ್ಸಸ್ ಕೂಡ ಆಗ್ತಾ ಇರುತ್ತೆ ಈ ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ. ಅವಾಗಲೂ ಕೂಡ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಕುಟುಂಬದವ್ರಿಗೆ ಇವ್ರಿಗೆ ಒಂದು ಕಾಳಜಿ ವಹಿಸ್ಕೊಂಡು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಕೆಲವೊಂದು ಮಾತ್ರೆಗಳು ಲೈಕ್ ಸೋಡಿಯಂ ವಾಲ್ಪ್ರೇಟ್, ಸೊ ಅಲ್ಲೇನಾಗುತ್ತೆ ಕೆಲವೊಂದು ಏಸ್ಥೆಟಿಕ್ ಕನ್ಸರ್ನ್ಸ್ ಇರುತ್ತೆ. ಅಂದ್ರೆ ಈ ಸೋಡಿಯಂ ವಾಲ್ಪ್ರೇಟ್ ಮಾತ್ರೆ ತಗೊಂಡಾಗ ಏನಾಗುತ್ತೆ, ಒಂದು PCOD ಆಗ್ಬೋದು, ಅಥವಾ ಫೇಶಿಯಲ್ ಹೇರ್ಸ್, ಮುಖದ ಕೂದಲು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೋದು. ಸೊ ಇದೆಲ್ಲ ಚೇಂಜಸ್ ಆಗ್ತಾ ಹೋಗ್ಬೋದು PCOD ಜಾಸ್ತಿ ಆಗ್ಬಿಟ್ಟು. ಸೊ ಅಂತ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಆ ಥರ ಹೆಣ್ಮಕ್ಳಲ್ಲಿ ನಾವು ಅವಾಗ ಮೂರ್ಛೆ ರೋಗ ಇದ್ದಾಗ ಕೆಲವೊಂದು ಮಾತ್ರೆಗಳನ್ನ ನಾವು ಕೊಡದೇ ಇರೋದು ಒಳ್ಳೇದು, ಅಥವಾ ಕೊಟ್ಟರು ಕೂಡ ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಅವಶ್ಯಕತೆ ಇದ್ದಾಗ ಕೊಡಬೇಕಾಗ್ತಾ ಬರ್ಬೋದು. ಸೊ ಇದೊಂದು ವಿಶೇಷವಾದ ಜಾಗೃತಿ ವಹಿಸ್ಕೋಬೇಕಾಗತ್ತೆ. ಸೊ ಮತ್ತೆ ಇನ್ನೊಂದು ಏನ್ ಹೇಳ್ತಾ ಹೇಳಿದ್ವಿ, ಇನ್ನೊಂದು ಜುವೆನೈಲ್ ಮಯೋಕ್ಲೋನಿಕ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಅದು ಸುಮಾರು 12-14 ವರ್ಷದ ಸಮಯದಲ್ಲಿ ಶುರುವಾಗುತ್ತೆ ಜುವೆನೈಲ್ ಮಯೋಕ್ಲೋನಿಕ್ ಎಪಿಲೆಪ್ಸಿ ಅನ್ನೋದು. ಅದು ಶುರುನಲ್ಲಿ ಚಿಕ್ಕದಾಗಿ ಶುರುವಾಗತ್ತೆ. ಚಿಕ್ಕದಾಗಿ ಯಾವ ರೀತಿ ಶುರುವಾಗತ್ತೆ ಅಂತ ಹೇಳಿದ್ರೆ, ಒಂದು ಜರ್ಕ್ ಬರ್ತಿರುತ್ತೆ ಬೆಳಗಿನ ಜಾವ, ಒಂದು ಚಿಕ್ಕದಾಗ ಒಂದು ಜರ್ಕ್ ಬರ್ತಾ ಇರುತ್ತೆ ಬೆಳಗಿನ ಜಾವದಲ್ಲಿ. ಸೊ ಅಥವಾ ಬೆಳಗಿನ ಜಾವ ಎದ್ದು ಹಲ್ಲುಜ್ಜುವಾಗ ಸಡನ್ ಆಗಿ ಕೈಯಿಂದ ಜರ್ಕ್ ಹೊಡೆದಾಗ ಬ್ರಷ್ ಬಿದ್ದಿರೋದು, ಕೈಯಿಂದ ಜಾರ್ ಹೋಗಿರೋದು, ಕೆಲವೊಂದು ಅನುಭವಗಳು ಹೇಳ್ತಾರೆ. ಸೊ ಅದು ಅಷ್ಟು ಚಿಕ್ಕದಾಗಿ ಶುರುವಾಗಿದ್ದು ದೊಡ್ಡ ಪ್ರಮಾಣದಲ್ಲಿ ಜುವೆನೈಲ್ ಮಯೋಕ್ಲೋನಿಕ್ ಎಪಿಲೆಪ್ಸಿ ಬಂದಾಗ ಜನರಲೈಸ್ಡ್ ಟೋನಿಕ್-ಕ್ಲೋನಿಕ್ ಸೀಜರ್ಸ್ ಏನ್ ಹೇಳ್ತೀವೋ ಆ ತರ ಕಾಣಿಸ್ಕೊಳ್ಬಹುದು. ಸೊ ಅದಕ್ಕಿಂತ ಮುಂಚೆ ಈ ತರ ಚಿಕ್ಕದಾಗಿ ಒಂದು ಮಯೋಕ್ಲೋನಿಕ್ ಜರ್ಕ್ಸ್ ಆಗಿ ಒಂದು ಶುರು ಆಗ್ಬೋದು. ಸೊ
ಇದನ್ನ ಇದು ತುಂಬಾ ನಿದ್ದೆಗೆಟ್ಟಾಗ ಜಾಸ್ತಿ ಆಗತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಯಾವುದೋ ಒಂದು ವಿಶೇಷವಾದ ಫಂಕ್ಷನ್ಸ್ ಇದೆ ಮನೆಯಲ್ಲಿ ಆ ಥರ ಹೇಳಿದಾಗ ನಿದ್ದೆಗೆಟ್ಟಾಗ ಏನಾಗುತ್ತೆ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ, ಬೆಳಗಿನ ಜಾವ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದೊಂದು ಕೆಲವೊಂದು ವಿಶೇಷ ಮಾಹಿತಿ ತಿಳ್ಕೊಂಡಾಗ ಮಾತ್ರ ನಾವು ಅದನ್ನ ಜಾಗ್ರತೆ ವಹಿಸ್ಕೊಂಡು ಅದು ಮತ್ತೆ ಮತ್ತೆ ಬರದೇ ಇರೋ ಹಾಗೆ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಬೋದು. ಸೊ ಒಂದು ಈ ಸಮಯ ಆಯ್ತು, ಈಗ ಒಂದು ಪ್ಯೂಬರ್ಟಿ ಏಜ್ ಗ್ರೂಪ್ಸ್ ಈ ಸಮಯ ಆದ ನಂತರ ಹೆಣ್ಮಕ್ಳಲ್ಲಿ ಇನ್ನೊಂದು ಬರುತ್ತೆ. ಈ ವಿವಾಹದ ವಯಸ್ಸು ಬಂದಾಗ ಏನಾಗುತ್ತೆ, ಸೊ ಎಷ್ಟೋ ಬಾರಿ ಒಂದು ತಪ್ಪು ಕಲ್ಪನೆಗಳಿದೆ. ಈ ಮೂರ್ಛೆ ರೋಗ ಇದ್ದವರಿಗೆ ಸಹಜವಾಗಿ ನಾರ್ಮಲ್ ಆಗಿ ಅವರು ಮದುವೆ ಆಗ್ಬೋದಾ, ಅವ್ರಿಗೆ ಮಕ್ಕಳಾಗತ್ತಾ, ಮಕ್ಕಳಾದ್ರೆ ಮಗುಗೂ ಕೂಡ ಮೂರ್ಛೆ ರೋಗ ಬರ್ಬೋದಾ, ಅದಕ್ಕೇನಾದ್ರೂ ಬೇರೆ ಬ್ರೈನ್ ಡಿಫೆಕ್ಟ್ ಆಗ್ಬೋದಾ, ಇಷ್ಟೆಲ್ಲ ವಿಚಾರಗಳು, ಎಷ್ಟೋ ತಪ್ಪು ಕಲ್ಪನೆಗಳು ಕೂಡ ಇದೆ. ಪ್ರಶ್ನೆಗಳ ಜೊತೆಗೆ ಎಷ್ಟು ತಪ್ಪು ಕಲ್ಪನೆಗಳಿದೆ, ಮತ್ತೆ ಇದೆಷ್ಟು ಹಾನಿಕಾರಕ ಅಥವಾ ದುಷ್ಪರಿಣಾಮಗಳು ಕೂಡ ಆಗಿದೆ ಎಷ್ಟು ಹೆಣ್ಮಕ್ಳಲ್ಲಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿತಾ ಹೋಗೋಣ ಅಂತೆ. ಸೊ ಈಗ ಫಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ, ಮೂರ್ಛೆ ರೋಗ ಇರೋ ಮಹಿಳೆ ನಾರ್ಮಲ್ ಆಗಿ ಹೋಗ್ಬೋದಾ, ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ಬೋದಾ? ಫಸ್ಟ್ ಖಂಡಿತ ಅವರು ಸಹಜವಾಗಿ ಅವರು ತಮ್ಮ ವಿದ್ಯಾಭ್ಯಾಸ ಮಾಡ್ಬೋದು, ಸಹಜವಾಗಿ ಅವರು ಜಾಬ್ ಕೂಡ ಪಡ್ಕೋಬಹುದು, ತಮ್ಮ ಏನು ಅಚೀವ್ಮೆಂಟ್ಸ್ ಮಾಡ್ಬೇಕಂತಿರುತ್ತೋ ಅದನ್ನೆಲ್ಲದೂ ಮಾಡ್ಬೋದು. ಮತ್ತೆ ನಾರ್ಮಲ್ ಆಗು ಕೂಡ ಅವರು ವಿವಾಹ ಆಗಿ ಅವ್ರ ಪ್ರೆಗ್ನೆಂಟ್ ಕೂಡ ಆಗ್ಬೋದು. ಸೊ ಈ ಫರ್ಟಿಲಿಟಿ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ, ಅವ್ರಿಗೆ ಮಕ್ಕಳಾಗ್ಬೋದಾ ಅಂತೇಳಿ. ಖಂಡಿತ ಮಕ್ಕಳಾಗತ್ತೆ. ಈ 95% ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ನಾರ್ಮಲ್ ಗರ್ಭಾವಸ್ಥೆ ಆಗಿ ನಾರ್ಮಲ್ ಡೆಲಿವರಿ ಕೂಡ ಆಗ್ಬೋದು. ಬಟ್ ಒಂದು ಕೆಲವೊಂದು ವಿಶೇಷ ಜಾಗೃತಿ ವಹಿಸ್ಕೋಬೇಕಾಗತ್ತೆ. ಈಗ ಮುಂಚಿತವಾಗಿ ಅವ್ರಿಗೆ ಒಂದು ಮೂರ್ಛೆ ರೋಗ ಇದೆ ಅಂತ ಅನ್ಕೊಳ್ಳಿ. ಸೊ ಈ ವಿಚಾರನ ನೀವು ಮದುವೆ ವಯಸ್ಸಿಗೆ ಬಂದಾಗ ತಿಳಿಸೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ಯಾವ ರೀತಿ ತಿಳಿಸ್ಬೇಕು ಅಂತ ಹೇಳಿದ್ರೆ, ಅದರ ಈ ಎಷ್ಟು ಸಹಜವಾದ ಕಾಯಿಲೆ ಇದು, ಮತ್ತೆ ಮಾತ್ರೆಯಿಂದ ಎಷ್ಟು ಮಟ್ಟಿಗೆ ನಿಯಂತ್ರಣ ಆಗಿದೆ, ಮಾತ್ರೆ ದುಷ್ಪರಿಣಾಮಗಳ ಏನೂ ಇಲ್ಲ, ಅಷ್ಟೇನೂ ಇಲ್ಲ, ಇದನ್ನು ನಾರ್ಮಲ್ ಆಗಿ ಇರ್ಬೋದು ಅನ್ನೋದನ್ನ ತುಂಬಾ ಕ್ಲಿಯರ್ ಕಟ್ ಆಗಿ ಫಸ್ಟ್ ನೀವು ಅರ್ಥ ಮಾಡ್ಕೊಂಡು ಆಮೇಲೆ ಅರ್ಥ ಮಾಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ, ಕೆಲವೊಂದು ಸಮಯ ಟೈಮ್ ಹಿಡಿಯುತ್ತೆ ಅವ್ರನ್ನ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದರ ನಂತರ ಇದು ಈ ಕಾಯಿಲೆ ಬಗ್ಗೆ ಅಥವಾ ಇದು ಎಷ್ಟು ಕಡಿಮೆ ಇದೆ, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ, ಮತ್ತೆ ಒಳ್ಳೆ ನಿಯಂತ್ರಣದಲ್ಲಿದೆ, ಮತ್ತೆ ಮಾತ್ರೆಗಳಿಂದ ದುಷ್ಪರಿಣಾಮಗಳು ಕೂಡ ಇಲ್ಲ, ಮಾತ್ರೆ ಕರೆಕ್ಟಾಗಿ ತಗೊಂಡ್ರೆ ಏನೂ ಆಗಲ್ಲ, ಇಷ್ಟೆಲ್ಲ ನೀವೇನು ವಿಷಯಗಳು ಹೇಳಬೇಕು ಅಂತ ಇರುತ್ತೋ ಅದನ್ನ ತಿಳಿಸೋದು ತುಂಬಾ ಮುಖ್ಯ ಆಗುತ್ತೆ. ಅವಾಗ ತುಂಬಾ ಸ್ಮೂತ್ ಆಗಿ ಜೀವನ ನಡೆಸ್ತಾ ಹೋಗ್ಬೋದು. ಮತ್ತೊಮ್ಮೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೂರ್ಛೆ ರೋಗ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನಮಸ್ಕಾರ.